ಅಣ್ಣಾ ಲೀಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸಾಕಷ್ಟು ಮಾತಾಡೋಣ ಗೆಸ್ಟ್ಗಳ ಜೊತೆಗೆ. ಆದರೆ ಅದಕ್ಕಿಂತ ಮೊದಲು ಉಡುಪಿನಲ್ಲಿ ಆಭರಣ ಮಳಿಗೆಯ ಮೇಲೆ ಗುಂಡಿನ ದಾಳಿಯಾಗಿದೆ. ಅದರ ವಿವರವನ್ನು ನೋಡೋಣ ಬನ್ನಿ. ಏಕಾಏಕಿ ಗುಂಡಿನ ದಾಳಿ ನಡೆದಿರುವಂಥದ್ದು. ದುಷ್ಕರ್ಮಿಗಳು ದಾಳಿ ನಡೆಸಿ ಪರಾರಿಯಾದರು. ಆದರೆ ಅದೃಷ್ಟವಶಾತ್ ಅಂಗಡಿಯ ಯಾವೊಬ್ಬ ನೌಕರರು ಕೂಡ ಗಾಯಗೊಂಡಿಲ್ಲ. ಉಡುಪಿಯಲ್ಲಿ ನಡೆದಿರುವಂಥ ಘಟನೆ ಇದು. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ, ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ. ಉಡುಪಿಯ ಆಭರಣ ಮಳಿಗೆಯ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬನ್ನಿ, ಅಣ್ಣಾ ಲೀಲೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಚಂಪಾ ಅವರನ್ನ ಕೇಳಲೇಬೇಕು. ನಾವು ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ಚಂಪಾ ಅವರೇ, ಉಪವಾಸ ಅನ್ನುವಂಥದ್ದು ನೋಡಿ ಅಂದರೆ ಒಂದು ಸಾತ್ವಿಕ ಹೋರಾಟ ಅನ್ನುವಂಥದ್ದು ಹೆಂಗೆ ಇಡೀ ಒಂದು ವ್ಯವಸ್ಥೆಯನ್ನು ಬಗ್ಗಿಸುತ್ತೆ ಅಂತ. ಇಲ್ಲ, ಉಪವಾಸ ವನವಾಸದ ಬಗ್ಗೆ ನನಗಷ್ಟು ಆಸಕ್ತಿ ಇಲ್ಲ. ಯಾಕೆಂದರೆ ಆದರೆ ನಮ್ಮ ಅಹಿಂಸಾತ್ಮಕ ಹೋರಾಟದ ಒಂದು ಭಾಗವಾಗಿ ಅದಕ್ಕೆ ಒಂದು ಘನತೆಯನ್ನು ಕಿಮ್ಮತ್ತನ್ನು ತಂದುಕೊಟ್ಟವರು ಗಾಂಧೀಜಿಯವರು. ಅಂದರೆ ಯಾವ ಉದ್ದೇಶದ ಸಲುವಾಗಿ ನೀವು ಉಪವಾಸ ಮಾಡ್ತೀರ ಅಂತ ಭಾಳ ಮುಖ್ಯ. ಅದು ಉದ್ದೇಶ. ಗಾಂಧೀಜಿ ಸ್ವಾತಂತ್ರ್ಯ ಸಹವಾಸ ಮಾಡಿದರು. ಅದೇ ಗಾಂಧೀಜಿ ಪೂನಾ ಒಪ್ಪಂದದ ಕಾಲಕ್ಕೆ ಉಪವಾಸ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಒತ್ತಡ ತಂದು ಇಡೀ ದಲಿತ ಲೋಕಕ್ಕೆ ಅನ್ಯಾಯವನ್ನು ಮಾಡಿದರು ಅನ್ನೋದು ಸಹಿತ ನಾವು ಮರಿಬಾರ್ದು. ಕಾಸ್ ಹೌದಾ, ಒಳ್ಳೆಯದಕ್ಕೆ ಉಪವಾಸ ಮಾಡಲಿ. ಆದರೆ ಒಬ್ಬ ನಮ್ಮ ಹಿರಿಯ ಸಾಹಿತಿಗಳು ತಮ್ಮ ಮಗನ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲಿಕ್ಕೆ ಉಪವಾಸ ಮಾಡಿದ್ರಲ್ಲ. ಅಂದರೆ ಉಪವಾಸ ಆ್ಯಸ್ ಉಪವಾಸ ಅದು ನ್ಯೂಟ್ರಲ್. ಅದು ನಾವು ಹೆಂಗೆ ಬಳಸ್ಕೋತೀವಿ, ಯಾಕೆ ಬಳಸ್ಕೊತೀವಿ, ಅದು ಭಾಳ ಮುಖ್ಯ. ಕಣ್ಣ ಆಚಾರ ಅವರು ಬಳಸ್ಕೊಳ್ಳೋದಾಗಿರೋದು ಒಂದು ಸಾತ್ವಿಕ ಕಾರಣಕ್ಕೆ ಉಪಯೋಗ ಮಾಡ್ಕೊಳ್ಳೋರು ನಾವು. ಅಂದರೆ ಸಾತ್ವಿಕ ಕಾರಣಕ್ಕೆ ಬಳಸಿದ್ರೆ ಅದರ ಪರಿಣಾಮ ಹೆಚ್ಚಾಗಿರುತ್ತೆ ಅಂತ ಸಹಜದು. ನಿಜ. ಇಲ್ಲಾಂದ್ರೆ ಉಪವಾಸ ನಮಗೇನು ದೊಡ್ಡದಲ್ಲ. ಬಡವರು ಲಕ್ಷಗಟ್ಟಲೆ ಜನ ಉಪವಾಸ ಅಂದರೆ ಸಾಯ್ತಾರೆ. ಕೆಲವರು ತಿಂದು ಸಾಯ್ತಾರೆ. ಆ ಮಾತು ಬೇರೆ. ಹೌದಾ? ಕೆಲವರು ಆರೋಗ್ಯದಿಂದ ಇವಾಗ ರಾಜಕಾರಣ, ಈಗಿನ ರಾಜಕಾರಣಿಗಳು ಈ ವ್ಯಾಪ್ತಿ ಬರ್ತಾರೆ ಅಂತ ತಿಂದು ಸಾಯುವಂಥ ವ್ಯಾಪ್ತಿ. ತಿಂದು ದವಾಖಾನೆಗೆ ಸಾಯ್ತಾರೆ ಅವರು ತಿಂದು. ಹೌದಾ? ಆಮೇಲೆ ಅದೇ ಹೇಳಿದ್ನಲ್ಲ, ಅದೊಂದು ಸಾಧನ. ಯಾವ ರೀತಿ ಉಪಯೋಗ ಮಾಡ್ಕೋತೀರಿ ಅದರ ಮೇಲೆ ಅದರ ಸಾಪೇಕ್ಷ ಮಹತ್ವವನ್ನು ನಾವು ನಿರ್ಧಾರ ಮಾಡಬೇಕಾಗೈತೆ. ಓಕೆ, ಇವಾಗ ಹೋರಾಟ ಅಂತೂ ಆರಂಭ ಆಗಿದೆ ಅವರೇ. ಈ ಹೋರಾಟ ತೀವ್ರ ಗತಿಯನ್ನು ಪಡ್ಕೊಳ್ತಾ ಇದೆ. ಪಡ್ಕೊಳ್ಬೇಕು. ಅಲ್ಲ, ಈಗಲೇ ದೊಡ್ಡ ಸಂಖ್ಯೆಯಲ್ಲಿ ಆಗಿದೆ, ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ನಾವು ನೋಡ್ತಾ ಇದೀವಿ. ಸೊ ಬಹುಶಃ ಇದು ನಾಳೆ ಒಂದು ಬದಲಾವಣೆಗೆ ನಾಂದಿ ಹಾಡಬಲ್ಲದ ಅಂತ. ಇಲ್ಲ, ಅದು ಭಾಳ ದೂರಗಾಮಿ ಅಂತ ಒಂದು ಪ್ರಶ್ನೆ. ಭಾಳ ದೂರ ಹೋಗೋದಿಲ್ಲ, ಇದು ಜಗ್ಗೋದಿಲ್ಲ. ಇನ್ನೊಂದು 2-3 ದಿವಸದೊಳಗನೆ ಕೇಂದ್ರ ಸರ್ಕಾರ ಅಂದರೆ ಕಾಂಗ್ರೆಸ್ UPA ಸರ್ಕಾರ ಬಲಿಷ್ಠವಾದಂಥ ಜನಲೋಕಪಾಲ್ ಅದಕ್ಕೆ ಅಂಗೀಕಾರವನ್ನು ಕೊಡೋ ಹಾದಿಯೊಳಗೆ ಅದಾರೆ. ಲಕ್ಷಣ ಇದೆ ಅಂತ. ಇಲ್ಲಿಗೆ ಮುಗಿಯೋದಿಲ್ಲ. ಅದು ನಿಜ ಮುಗಿದ್ರೆ ಒಂದು ಮಸೂದೆ ಪಾಸ್ ಆಯಿತು. ಅಲ್ಲ, ಇವಾಗ ಬಲಿಷ್ಠವಾಗಿರುವಂಥದ್ದು ಅಂದರೆ ಪ್ರಧಾನಿಯವರನ್ನು ಕೂಡ ನ್ಯಾಯಾಂಗದ ಮುಖ್ಯಸ್ಥರನ್ನು ಕೂಡ ವ್ಯಾಪ್ತಿ ತರುವಂಥದ್ದು ಅಂತ. ಹೌದೌದು. ಆ ದೃಷ್ಟಿಯಿಂದನೇ ನ್ಯಾಯಾಧೀಶರು ಮತ್ತು ಪ್ರಧಾನಿಯವರು ಈ ವ್ಯಾಪ್ತಿಗೆ ಬಂದಾಗ ಮಾತ್ರ. ಅಲ್ಲ, ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗುವಂಥದ್ದು. ನಾವು ಈ ಭಾಷಣ ಹೊಡಿಬೇಕಾದ್ರೆ ಮಾತಾಡ್ಬೇಕಾದ್ರೆ ದೊಡ್ಡ ಮಾತಾಡ್ತೀವಿ. ಮನೆ ಯಜಮಾನ ಸರಿ ಇರಬೇಕು, ಮನೆ ಯಜಮಾನ ಸರಿ ಇದ್ರೆ ಮಾತ್ರ ಮನೆ ಮೆಂಬರ್ಸ್ಗಳು ಚೆನ್ನಾಗಿರ್ತಾರೆ. ಅಂದ್ರೆ ಏನಾದ್ರು ಅನ್ವಯ ಆಗುತ್ತೆ ಅಂದ್ರೆ ಮನೆ ಯಜಮಾನಿಗೆ ಮೊದಲು ಅನ್ವಯ ಆಗಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಇವರಿಗೆ ಇದು ಅರ್ಥವಾಗ್ತಿಲ್ಲ ನೋಡ್ರಿ. ಕಾಂಗ್ರೆಸ್ನವ್ರಿಗಾಗಿರ್ಬೋದು, UPA ಸರ್ಕಾರದವ್ರಿಗಾಗಿರ್ಬೋದು, ಪ್ರಧಾನಿ ಮಾತ್ರ ಹೊರಗಡೆ ಅಂತಾರೆ ಅವರು. ಕಾರಣ ಏನಿರ್ಬೋದು ಅಂತಿರ್ತಾವೆ. ಅವ್ರಿಗೇನು ಸದ್ಯದ ಪ್ರಧಾನಿ ಬಗ್ಗೆ ಅವ್ರಿಗೆ ಹೆದರಿಕೆ ಇಲ್ಲ. ಮುಂದೆ ಬರಬಹುದಂಥ ಪ್ರಧಾನಿಗಳು ಒಂದು ವಾರದೊಳಗನೆ ಜೈಲು ಸೇರೋಂಗಾದ್ರೆ ಇವರೆಲ್ಲಿ ಹೋಗ್ಬೇಕು? ಆ ಹೆದರಿಕೆ ಅದು. ಮುಂದಿನ ಪ್ರಧಾನಿಗಳ ರಕ್ಷಣೆಗಾಗಿ ಮಾಡಿಕೊಂಡಂತ ಬಹಳ ದೂರದೃಷ್ಟಿ ಹೇಳ್ತಿರುವಂಥದ್ದು. ಮನಮೋಹನ್ ಸಿಂಗ್ ಬಗ್ಗೆ ಅವ್ರಿಗೇನು ಕೊನೆಯದಾಗಿ ತಾವು ಏನು ಹೇಳಕ್ ಬಯಸ್ತೀರಿ ಪ್ರೇಕ್ಷಕರಿಗೆ? ಈ ಆಂದೋಲನ ಭ್ರಷ್ಟಾಚಾರದ ಒಂದು ಮುದ್ದೆಯನ್ನು ತಗೊಂಡು ಯಶಸ್ವಿ ಆಗಬೇಕು ಅನ್ನೋದು ಒಂದು. ಆದರೆ ಈ ಜನಜಾಗೃತಿಯನ್ನು ಏನು ಉಂಟು ಮಾಡೋದಲ್ಲ, ಮುಖ್ಯವಾಗಿ ಯುವ ಜನಾಂಗದೊಳಗೆ ಒಂದು ಹೊಸ ಜಾಗೃತಿಯನ್ನು ಉಂಟು ಮಾಡೋದಲ್ಲ, ಇದು ನಿರಂತರವಾಗಿ ಉಳಿಯುವ ರೀತಿಯೊಳಗೆ ಅಣ್ಣಾ ಹಜಾರೆಯವರೇ
ಈ ದೇಶದ ಬೇರೆ ಬೇರೆ ಎಸ್ ಬದಲಾವಣೆಯ ಆಯಾಮಗಳನ್ನು ಪಡ್ಕೊಂಡಾಗ ಮಾತ್ರ ಇದು ನಿರಂತರವಾದ ಒಂದು ಕ್ರಾಂತಿ. ಇಲ್ಲ ಮುಗೀತಂದ್ರೆ ಮುಗೀತ ಅಷ್ಟೇ. ಭಾಳ 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 ಒಳ್ಳೆ ಮಾತನ್ನು ಹೇಳಿದ್ರಿ ಸ್ವಾಮೀಜಿ. ಕೊನೆಯದ ತಾವೇನು ಹೇಳ್ತೀರಿ? ಅಣ್ಣಾ ಹೋರಾಟ ಬರೀ ಕರಪ್ಷನ್ಕ್ಕೆ ಅಂತ ಸೀಮಿತ ಆಗಿಲ್ಲ. ನಾನು ಹೇಳೋದು ದೇಶದಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು, ಇದು ಅವರ ಉದ್ದೇಶ. ಈಗ ಈ ದೇಶದ ಒಂದು ವ್ಯವಸ್ಥೆ ಏನಿದೆ ತುಂಬ ಕೆಟ್ಟೋಗಿದೆ. ಇತ್ತೀಚೆಗೆ ಒಂದು 2-3 ದಿನಗಳಿಂದ ಎಲ್ಲರ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಹರಿದು ಬರ್ತಾ ಇದೆ. ಕಸಬ್ ಹೇಳ್ತಾ ಇದ್ದಾನೆ, ಐ ಆಮ್ ನಾಟ್ ಇಂಡಿಯನ್, ಐ ಹೇಟ್ ಇಂಡಿಯಾ, ಐ ಕಿಲ್ಡ್ ಇಂಡಿಯನ್ಸ್, ಬಟ್ ಐ ಆಮ್ ಶ್ಯೂರ್ ಐ ಆಮ್ ಸೇಫ್ ಇನ್ ಇಂಡಿಯಾ. ಅದೇ ಒಬ್ಬ ಜರ್ನಲಿಸ್ಟು ಅಣ್ಣ ಕೇಳ್ತಾರೆ, ಅವಾಗ ಅಣ್ಣ ಹೇಳ್ತಾರೆ ವೈ ಆರ್ ಯು ಶ್ಯಾಡ್ ಅಂತ ಕೇಳ್ತಾರೆ ಅಣ್ಣಗೆ. ಅಣ್ಣ ಹೇಳ್ತಾರೆ ಐ ಆಮ್ ಎನ್ ಇಂಡಿಯನ್, ಐ ಲವ್ ಇಂಡಿಯಾ ಆ್ಯಂಡ್ ಐ ಲವ್ ಇಂಡಿಯನ್ಸ್, ಬಟ್ ಐ ಆಮ್ ನಾಟ್ ಶ್ಯೂರ್ ವೆನ್ ಐ ವಿಲ್ ಬಿ ಕಿಲ್ಡ್. ದಿಸ್ ಈಸ್ ಇಂಡಿಯಾ. ಇದು ಒಂದು ವ್ಯವಸ್ಥೆ. ಅಣ್ಣಾ ಹೋರಾಟ ಇಡೀ ವ್ಯವಸ್ಥೆಯ ವಿರುದ್ಧ ಇದೆ. ಜನಕ್ಕೆ ಒಂದು ಮುಖ ಬೇಕಾಗಿತ್ತು, ಒಂದು ಧ್ವನಿ ಬೇಕಾಗಿತ್ತು. ಅಣ್ಣಾನಲ್ಲಿ ಜನಕ್ಕೆ ಆ ಧ್ವನಿ ಮತ್ತು ಮುಖ ಸಿಗ್ತಾ ಇದೆ. ಹೀಗಾಗಿ ಇಡೀ ದೇಶ ಅವರಿಗೆ ಒಂಥರ ಜನೋನ್ಮಾದ ಅಂತ ಕರಿಬೋದು ಇದಕ್ಕೆ. ಇದು ಬರೀ ಅಲೆ ಅಲ್ಲ, ಇದು ಉನ್ಮಾದ, ಇದು ಜನೋನ್ಮಾದ. ಇಂಥ ಒಂದು ಜನೋನ್ಮಾದ ಅಣ್ಣ ಜೊತೆಗೆ ಇದೆ. ಅಣ್ಣ ಇದರಲ್ಲಿ ಯಶಸ್ವಿ ಆಗಬೇಕು. ಮತ್ತು ಏನು ಇವಾಗ ಒಂದು ಯುದ್ಧ, ಅವ್ರು ಇದನ್ನು 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ದಿಸ್ ಈಸ್ ಸೆಕೆಂಡ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಅಂತ ಕರೆದಿದ್ದಾರೆ, ಅವರೇ ಸ್ವತಃ ಕರೆದಿದ್ದಾರೆ ಈ ಮಾತನ್ನು. ಸೊ ಈ ಒಂದು ಅವರ ಹೋರಾಟಕ್ಕೆ ಇಡೀ ದೇಶ ಅವರಿಗೆ ಬೆನ್ನಾಗಿ ನಿಂತ್ಕೋಬೇಕು, ಬೆನ್ನೆಲುಬಾಗಿ ನಿಂತ್ಕೋಬೇಕು. ಆ ನಿಟ್ಟಿನಲ್ಲಿ ಇದು ಶುರುವಾತ್, ಇದು ಓನ್ಲಿ ಇಟ್ ಈಸ್ ಬಿಗಿನಿಂಗ್. ಆದರೆ ಇದು ಆಗಲೇ ಚಂಪಾ ಅವರು ಹೇಳಿದ ಹಾಗೆ ಬೇರೆ ಬೇರೆ ಹಂತಗಳ ಮುಂದಿನ ದಿನಗಳಲ್ಲಿ ಇದು ತುಂಬ ಪರಿಣಾಮವಾಗಿ ನಿಂತುಕೊಳ್ಳುವಂಥ ಸಾಧ್ಯತೆ ಇದೆ. ಎಸ್ ಸ್ವಾಮೀಜಿ, ಕೊನೆಯದ ತಾವೇನು ಹೇಳ್ತೀರಿ? ಇಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು. ಇದು ಅಣ್ಣಾ ಅವರ ಹೋರಾಟ ಅಂತ ಅನ್ನುವಂಥ ಶಬ್ದ ನಾನು ಒಪ್ಪೋದಿಲ್ಲ. ಯಾಕೆಂದರೆ ಹೋರಾಟದಲ್ಲಿ ಒಬ್ಬ ಹುತಾತ್ಮ ಆಗ್ತಾನೆ, ಆದರೆ ಬಾಕಿಯವರು ಸ್ಪೆಕ್ಟೇಟರ್ಸ್ ಆಗ್ತಾರೆ. ಇದು ಹೋರಾಟ ಅಂತ ಅನ್ನುವಂಥ ಪ್ರಶ್ನೆಗಿಂತ ಇದು ಒಂದು ಆಂದೋಲನ ಆಗಬೇಕು. ಈ ಆಂದೋಲನದಲ್ಲಿ ಯಾರೂ ಗೆಲ್ಲೋದಿಲ್ಲ, ಯಾರೂ ಸೋಲೋದಿಲ್ಲ. ಇಲ್ಲಿ ಭ್ರಷ್ಟತೆ ಸೋಲುತ್ತೆ, ಆದರೆ ಭಾರತದ ಜನ ಗೆಲ್ತಾರೆ. ಇದು ಆಂದೋಲನ. ಈ ಆಂದೋಲನದ ಒಂದು ರೂಪು ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಅದೇ ರೀತಿಯಲ್ಲಿ ಈ ಆಂದೋಲನದಲ್ಲಿ 130 ಕೋಟಿ ಜನಗಳ ಹೃದಯ ಸ್ಪಂದಿಸ್ತದೆ ಅಂತ ಅನ್ನುವಂಥ ಲೆಕ್ಕ ಆದರೆ ನಿಜಕ್ಕೂ ಅಜ್ಞಾನ ಅಥವಾ ಭ್ರಷ್ಟತೆ ಅಥವಾ ಸ್ವಾರ್ಥ, ಈ ಸುಲಿಗೆ ಇವೆಲ್ಲವೂ ಸಹ ಮಣ್ಣಾಗ್ತವೆ, ಆದರೆ ಜನರ ಆಶೋತ್ತರಗಳು ಗೆಲ್ತವೆ. ಈ ನೆಲೆಯಲ್ಲಿ ಈ ಹೋರಾಟಕ್ಕೆ ಒಂದು ಸಾಮೂಹಿಕ ನೆಲೆಯನ್ನು ಕಲ್ಪನೆ ಮಾಡೋದಿದೆಯಲ್ಲ, ಇದು ನೀವೆಲ್ಲ ಕೂಡಿ ಮಾಡಬೇಕಾದಂಥ ಕೆಲಸ. ಇದು ಎಲ್ಲೋ ಒಂದು ಕಡೆ ನಾವು ಅಣ್ಣ ಅವರು ಮಾಡ್ತಾ ಇದ್ದಾರೆ, ಅದನ್ನು ಅವರು ನೋಡ್ತಾ ಇದ್ದಾರೆ. ಇದು ಆಳುವ ಸರ್ಕಾರದ ವಿರುದ್ಧ. ಕೇಳುವವರು ಅಣ್ಣ ಅವರು, ಆಳುವವರು ಅವರು. ಇವರ ನಡುವೆ ಇವರು ಗೆದ್ರು ಅವರು ಸೋತರು ಅಂತ ಅನ್ನುವಂಥ ರೀತಿಯಲ್ಲಿ ಕೋಳಿ ಅಂಕದ ಪರದ ನೋಡುವಂಥ ಪ್ರಸಂಗ ಆದರೆ ಒಂದು ಮಾತನ್ನು ಸರ್ಕಾರ ಇದನ್ನು ಪರ್ಸನಲಿ ತಗೋಬಾರ್ದಾಗಿತ್ತು. ಕಾಂಗ್ರೆಸ್ ಯಾಕೆ ಇದನ್ನು ಪರ್ಸನಲಿ ಯಾಕೆ ತಗೋಬೇಕಾಗಿತ್ತು? ಅವರು ಇದ್ರ ಜೊತೆಗೆ ಒಂದಿಷ್ಟು ಯುವಶಕ್ತಿ, ಒಂದಿಷ್ಟು ಆಂದೋಲನ ಎಂತದೊಂದು ಗೊತ್ತಾಯ್ತಲ್ಲ ಇವಾಗ ಅಂತ ಅಟ್ಲೀಸ್ಟ್ ಅವರು ಇದ್ರ ಜೊತೆಗೆ ಸಹಕರಿಸಬೇಕಾಗಿತ್ತು. ಈ ದೃಷ್ಟಿಯಿಂದ ಅಣ್ಣ ಅವರ ಆಲೋಚನೆಗಳು ನಮ್ಮೆಲ್ಲರ ಹೃದಯದಿಂದ ಒಂದು ನವ ಮನ್ವಂತರದ ಸೃಷ್ಟಿಗೆ ಕಾರಣ ಆದರೆ ಇದು ಒಳ್ಳೆಯದು. ಚಂಪವರನ್ನು ಹೇಳಬೇಕು ಒಂದೇ ಒಂದು ಮಾತು ಬಹಳ ಸಂಕ್ಷಿಪ್ತವಾಗಿ. ಇಂಥ ಜನಾಂದೋಲನ ನಡೆದಾಗ ನಮ್ಮ ಧೂರ್ತ ರಾಜಕೀಯ ಪಕ್ಷಗಳು ತಮ್ಮ ಲೆಕ್ಕಾಚಾರದಲ್ಲಿರ್ತಾವೆ. ನಿಜ. ಈ ಜನಾಂದೋಲನವನ್ನು ಯಾವುದೋ ಒಂದು ರಾಜಕೀಯ ಪಕ್ಷ ಹೈಜಾಕ್ ಆಗದಂಗೆ ಅಣ್ಣ ಅವರು ಎಚ್ಚರ ವಹಿಸ್ಬೇಕು. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಎಲ್ಲಕ್ಕಿಂತಲೂ ಬಹಳ ಒಳ್ಳೆ ಮಾತು. ಚಂಪವರೇ, ಸ್ವಾಮೀಜಿಗಳೇ, ತಮ್ಮ ಮೂರ್ಗೂ ಕೂಡ ಧನ್ಯವಾದಗಳು. ಸೊ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ವಿ. ಒಟ್ಟಾರೆ ಏನಂದರೆ ಇಡೀ ಒಂದು ಈ ಹೋರಾಟ ಅನ್ನುವಂಥದ್ದು ಹಾದಿ ತಪ್ಪಬಾರ್ದು ಅನ್ನುವಂಥದ್ದು. ಜೊತೆಗೆ ಏನಂದರೆ ಇಲ್ಲಿ ಆರಂಭದಲ್ಲಿ ಜಯ ಸಿಕ್ಕರೂ ಕೂಡ ಅದು ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಜೀವಂತಿಕೆಯನ್ನು ಪಡ್ಕೋಬೇಕು. ಈ ಮುಖಾಂತರ ಒಂದು ದುಷ್ಟ ವ್ಯವಸ್ಥೆ ಏನಿದೆ ಅದನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥದ್ದು. ಒಂದು ಮಾತು ಮಾತ್ರ ಸತ್ಯ, ನಾವು ಅಣ್ಣ ಲೀಲಿ ಅಂತ ಹೇಳ್ತಾ ಇದ್ದೀವಿ. ಇನ್ನೂ ಕೂಡ ಕೇಂದ್ರ ಏನಾದರೂ ಇವರ ಮಾತನ್ನು ಕೇಳಲಿಲ್ಲ ಅಂದರೆ ಅದು ಅಣ್ಣ ಜ್ವಾಲೆ ಆಗಬಹುದು. ಅದಕ್ಕಿಂತ ಮೊದಲು ಕೇಂದ್ರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಜನಲೋಕಪಾಲ್ ಮಸೂದೆ ಏನಿದೆ ಅದನ್ನು ಪ್ರಧಾನಿಯವರು ಸೇರಿದ ಹಾಗೆ, ನ್ಯಾಯಾಂಗದ ಪ್ರಮುಖರು ಸೇರಿದ ಹಾಗೆ ಅವರೆಲ್ಲರನ್ನೂ ಸೇರಿಸ್ಕೊಂಡೇ ಈ ಮಸೂದೆ ಜಾರಿಗೆ ಬರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.